ಸಿಸಿ ಕ್ಯಾಮರಾ ಹಾಕಿದ್ದಾರೆ. ಅಯ್ಯೋ ದೇವ್ರೆ, ಮದವೇರಿದ ಮದಗಜ್ಜ ಆನೆಯಂತೆ ಅವನಿಗೆ ನಾನು ಏನ್ ಬೇಕು ಬೇಡಾದದೆಲ್ಲ ಕಷ್ಟ ಕೊಟ್ಬಿಟ್ಟೆ. ಅಣ್ಣ ತಮ್ಮಂದಿರನ್ನ ಬೇರೆ ಮಾಡಿದೆ. ನಾನ್ ಮಾಡಿದ ಕುತಂತ್ರವೆಲ್ಲ ಸಿಸಿ ಕ್ಯಾಮರಾದಲ್ಲಿ. ಅಯ್ಯೋ ದೇವ್ರೆ, ಎಲ್ಲ ನನ್ನ ಗಂಡನಿಗೆ ಗೊತ್ತಾಗೋಯ್ತಾ? ಯಾಕೆ ಮತ್ತೆ ಈ ಅರಮನೆಗೆ ಬರಕ್ ಹೋದೆ? ಅತಿಗೆ, ಅಣ್ಣನನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದ ವಿಷಯ ಗೊತ್ತಾಯ್ತು. ಆಮೇಲೆ ಸಿಸಿ ಕ್ಯಾಮರಾದಿಂದ ತಿಳಿಯುತ್ತಂತೆ ಇದು ಯಾವುದೋ ಕುತಂತ್ರಗಳ ಕೆಲಸ ಅಂತ. ಎಲ್ಲಿದ್ದಾನೀಗ? ನೋಡು, ನಿನಗೆ ಈ ಮನೆಗೆ ಪ್ರವೇಶ ಇಲ್ಲ ಅಂತ ಹೇಳಿದಾರೆ ತಾನೆ, ಹೊರಟೋಗ್ಬಿಡು. ನನ್ನ ಅಣ್ಣ ಕಣೆ ಅವನು. ಅವನಿಗೆ ಕಷ್ಟವಾದಾಗ ನಾನು ಸಹಾಯ ಮಾಡಲೇಬೇಕಲ್ಲ. ಅಲ್ಲ, ನೀನು ನೆಪ ಹೇಳ್ಕೊಂಡು ಈ ಮನೆಗೆ ಪುನಃ ಪುನಃ ಯಾಕೆ ಬರೋದಕ್ಕೆ ಹೋಗ್ತೀಯ? ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಹೊರಟೋಗು ಅಥರ್ವಾ. ಇಲ್ಲ ಅತಿಗೆ, ನನ್ನ ಅಣ್ಣನನ್ನ ನೋಡಿದ ಹೊರತು ನಾನು ಹೋಗುವುದಿಲ್ಲ. ನಾನೀಗ ಅಣ್ಣನನ್ನು ನೋಡಿಕೊಂಡು ನಂತರ ಏನೇ ಅವನ ಕಾಡಿ ಬೇಡಿ ಆದರೂ ಅವನ ಕಾಲಿಗೆ ಬಿದ್ದುಕೊಂಡಾದ್ರೂ ಈ ಮನೆಯಲ್ಲಿ ಇರ್ತಿರತ್ತೆ. ಮಧುಬಾಲ ಅಂದ್ರೆ ನೀವೇ ತಾನೇ? ಹೌದು, ನಾನೇ. ಪೇಪರ್ನಲ್ಲಿ ಮಗು ಬೇಕೆಂಬ ವಿಷಯವನ್ನ ನೋಡಿ ನನ್ನ ಗಂಡು ಮಗುವನ್ನ ಮಾರಾಟ ಮಾಡಲು ಬಂದಿದ್ದೀನಿ ಅಕ್ಕ. ಹೌದಾ? ಹೌದು. ಏನಮ್ಮ, ಹೆತ್ತ ಮಗುವನ್ನು ಮಾರಾಟ ಮಾಡುವಷ್ಟು ಕೆಟ್ಟ ಬುದ್ಧಿ ನಿನಗೇಕೆ ಬಂತು? ಅಣ್ಣ, ನನ್ನ ಯಜಮಾನರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಹಾರ್ಟ್ ಆಪರೇಷನ್ ಮಾಡಬೇಕಾಗಿದೆ. ಹೌದಾ? ಕಡಿಮೆ ಎಂದರು 5 ಲಕ್ಷ ಕಡಿಮೆ ಆಗಿದೆ. ಅದಕ್ಕಾಗಿ ಅರ್ಜೆಂಟ್ 5 ಲಕ್ಷ ಹಣ ಬೇಕಾಗಿದೆ ಅಣ್ಣ. ಏನು, ಗಂಡನ ಔಷಧೋಪಚಾರಕ್ಕಾಗಿ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ ಮಗುವನ್ನ ಮಾರಾಟ ಮಾಡ್ತಿದ್ದೇನಮ್ಮ? ಛೇ, ಒಂದು ಕಡೆ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಮಗುವನ್ನು ಪಡೀಲಿಕ್ಕೆ ಆಗದವರು ಒಂದು ಕಡೆ ಆದರೆ, ಕನಿಷ್ಠ ಹಣಕ್ಕಾಗಿ ಹೆತ್ತ ಮಗುವನ್ನೇ ಮಾರಾಟ ಮಾಡುವ ಜನರು ಇನ್ನೊಂದು ಕಡೆ. ಹೇ ದೇವ್ರೆ, ಏನಪ್ಪ ನಿನ್ನ ಲೀಲೆ ಇದು? ಅತಿಗೆ, ದಯವಿಟ್ಟು ಈ ಮಗುವನ್ನ ಈ ತಾಯಿಯಿಂದ ಬೇರ್ಪಡಿಸುವುದು ಬೇಡ. ಮಹಾ ಅಪರಾಧ ತಾಯಿ. ಮೂರ್ಖ ಅಥರ್, ಏನ್ ಅಂದ್ಕೊಂಡಿದ್ಯಾ ನನ್ನನ್ನ? ಈ ಮಗುವನ್ನ ನಾನು ರಾಜನಾಗಿ ಬೆಳೆಸ್ತೀನಿ ಕಣೋ. ಏನಮ್ಮ, ನೀನೇ ಹೊತ್ತು ಹೆತ್ತು ಬೆಳೆಸಿದ ಈ ಮಗುವನ್ನ ಮಾರಾಟ ಮಾಡಿದ್ರೆ ಆ ಮಗುವನ್ನು ಇವರು ಸುಖವಾಗಿ ನೋಡ್ಕೊಳ್ಲಿಕ್ಕೆ ಸಾಧ್ಯವೇನಮ್ಮ? ನೋಡು ತಾಯಿ, ಹೆತ್ತ ತಾಯಿಯ ಪ್ರೀತಿ ಕೊಡಲು ಈ ಭೂಮಿಯ ಮೇಲೆ ಯಾರಿಂದಲೂ ಸಾಧ್ಯ ಇಲ್ಲ ಕಣಮ್ಮ. ದಯವಿಟ್ಟು ಈ ಅನರ್ಘ್ಯ ರತ್ನವನ್ನು ಕಳೆದುಕೊಳ್ಬೇಡ ತಾಯಿ, ಕಳೆದುಕೊಳ್ಬೇಡ. ಅಣ್ಣ, ನೀವು ಹೇಳಿದ ಮಾತು ನಿಜ. ಆದರೆ ಮಗುವನ್ನ ಮತ್ತೆ ಪಡೆಯಬಹುದು. ಆದರೆ ಗಂಡನನ್ನ ಮತ್ತೆ ಪಡೆಯಲು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಅಕ್ಕ, ಇದರಲ್ಲಿ 5 ಲಕ್ಷ ಇದೆ. ಅಕ್ಕ, ಒಂದು ಸಲ ಮಗುವನ್ನ ಮುದ್ದಿಸಿಕೊಂಡು ಹೋಗುತ್ತೇನೆ ಅಕ್ಕ. ಸಾಕು, ಈ ಕಣ್ಣಿನಿಂದ ಈ ದೃಶ್ಯವನ್ನು ನಾನು ನೋಡ್ಲಾರೆ. ಈ ಕಣ್ಣಿನಿಂದ ನಾನು ಈ ದೃಶ್ಯ ನೋಡ್ಲಾರೆ. ಈ ಚಿನ್ನದ ಸರವನ್ನು ಮಾರಿ ಇದರಿಂದ ಬಂದ ಹಣದಿಂದ ನಿನ್ನ ರೋಗವನ್ನು ಗುಣಪಡಿಸಿಕೊಳ್ಳುತ್ತಾರೆ. ಮೊದಲು ಆ ಮಗುವನ್ನು ತೆಗೆದುಕೋ. ಬೇಡ, ನಿಮ್ಮ ಈ ಉಪಕಾರವನ್ನು ಜನ್ಮದಲ್ಲೂ ಮರೆಯಲಾರೆ. ಅಕ್ಕ, ಬರ್ತೀನಿ.